ಲೋಕಸಮರದ ಟೈಮ್ನಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಹೊರಗೆ ಬರ್ತಾ ಇದೆಯಂತೆ. ಈ ಬಾರಿ ಅಸಮಾಧಾನ ಬರೀ ನಮ್ಮ ರಾಜ್ಯದೊಳಗಲ್ಲ, ಕೇಂದ್ರದ ನಾಯಕರ ವಿರುದ್ಧ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧವೇ ಹಿರಿಯ ಸಚಿವರು ಸಿಟ್ಟು ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಲೆಟ್ಸ್ ಹ್ಯಾವ್ ಎ ಲುಕ್. ಆಗಿದ್ರೆ ಆ ಉಸ್ತುವಾರಿ ಸಚಿವರು ಯಾರು, ಹಿರಿಯ ಸಚಿವರು ಯಾರ್ಯಾರು ಸಿಟ್ಟು ಮಾಡ್ಕೊಂಡಿದ್ದಾರೆ ಮತ್ತು ಯಾಕೆ? ಬ್ರೇಕಿಂಗ್ ನ್ಯೂಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಹಿರಿಯ ಸಚಿವರು ಸಿಟ್ಟು ಮಾಡಿಕೊಂಡಿದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಿದ್ದಾರಂತೆ. ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಸ್ತಕ್ಷೇಪ ವಿರುದ್ಧ ಸಿಡಿದೆದ್ದಿದ್ದಾರಂತೆ ಸಚಿವರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಕಿಮ್ಮತ್ತೇ ಕೊಡ್ತಿಲ್ವಾ ಸುರ್ಜೇವಾಲಾ ಅವರು, ಹಾಗಾಗಿ ಇವರ ವಿರುದ್ಧ ತಿರುಗಿ ಬಿದ್ರಾ ಅನ್ನೋದು ಈಗಿರೋ ಪ್ರಶ್ನೆ. ಅದೇ ಓಡಾಡ್ತಿರೋದು. ಅವ್ರ ಮಾತಿಗೆ ಏನು ಬೆಲೆ ಕೊಡ್ತಾ ಇಲ್ಲ. ಅವ್ರಿಗೂ ಸಚಿವರುಗಳಿಗೆ ಹಿರಿಯ ನಾಯಕರು ಯಾರಿದ್ದಾರೆ ಅವರು ಈಗ ಬೇಜಾರಾಗ್ಬಿಟ್ಟಿದೆ. ಯಾವ್ದು ಏನೇ ರಿಕ್ವೆಸ್ಟ್ ಕೊಟ್ಟರು ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಅವರು ರಾಜ್ಯ ಉಸ್ತುವಾರಿಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಈ ಕ್ಷಣ ವಿಸ್ತಾರ ನ್ಯೂಸ್ ನನ್ನ ಪೊಲಿಟಿಕಲ್ ಟೀಮ್ಗೆ ಇನ್ಸೈಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಾಗಾದ್ರೆ ಆ ಸಚಿವರು ಸುರ್ಜೇವಾಲಾ ಅವರ ವಿರುದ್ಧ ಏನು ಆರೋಪಗಳು ಮಾಡ್ತಿದ್ದಾರೆ, ಆರೋಪಗಳೇನು ಒಂದಷ್ಟು ಲಿಸ್ಟ್ ಔಟ್ ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ಪಾಯಿಂಟ್ಸ್. ಸಚಿವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರಾ ಸುರ್ಜೇವಾಲಾ, ಈ ಚರ್ಚೆ ನಡೀತಾ ಇದೆ. ಹಾಗಾಗಿ ಆ ಪಾಯಿಂಟ್ಸ್ ಬಹಳ ಪ್ರಾಮುಖ್ಯತೆ ಪಡ್ಕೋತಾ ಇದೆ. ಸಚಿವರು ಶಿಫಾರಸು ಪತ್ರಗಳು ಕೊಡ್ತಾರೆ, ಎಷ್ಟೋ ಸಂದರ್ಭದಲ್ಲಿ ಇದಾಗಬೇಕು ಅಂತ. ಆ ಎಲ್ಲ ಶಿಫಾರಸು ಪತ್ರಗಳಿಗೆ ಮಣೆ ಹಾಕ್ತಿಲ್ವಾ ಹಾಗಾದ್ರೆ ಕಾಂಗ್ರೆಸ್ ಉಸ್ತುವಾರಿಗಳು? ಹಾಗಾಗಿ ಆ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಸಚಿವರು ಸೂಚಿಸಿದ ಒಂದು ಹೆಸರನ್ನು ಕೂಡ ದಿಸ್ ಇಸ್ ಕ್ರೂಷಿಯಲ್. ಇತ್ತೀಚೆಗೆ ನಿಗಮಮಂಡಳಿ ಪಟ್ಟಿ ಅನೌನ್ಸ್ ಆಯಿತು, ಇನ್ನೊಂದಷ್ಟು ಕಾರ್ಯಕರ್ತರಿಗೆ ಅನೌನ್ಸ್ ಆಗಬೇಕು. ಆದರೆ ಆ ನಿಗಮಮಂಡಳಿ ಪಟ್ಟಿಯಲ್ಲಿ ಅವ್ರು ಯಾರು ಸೂಚಿಸ್ತಾರೋ ಸಚಿವರು ಅದನ್ನು ಸೇರಿಸಿಲ್ಲ. ಹಾಗಾಗಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಈ ಬಗ್ಗೆ ಸುರ್ಜೇವಾಲಾ ಎದುರು ನೇರವಾಗಿ ಹಿರಿಯ ಸಚಿವರು ಆಕ್ಷೇಪವನ್ನೇ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ಎಷ್ಟು ದಿನ ಅಂತ ಸುಮ್ಮನೆ ಕೂತಿರೋದು, ಹೇಳೇ ಬಿಡೋಣ ಅಂತ ಹೇಳ್ಬಿಟ್ಟಿದ್ದಾರಂತೆ. ನಮ್ಮ ಹಿರಿತನಕ್ಕೆ ಬೆಲೆ ಕೊಡಿ ಅಂತ ಅವರೆಲ್ಲರೂ ಕೂಡ ಕೇಳ್ಕೊಂಡಿದ್ದಾರಂತೆ ಹಿರಿಯ ಸಚಿವರುಗಳು. ಗೊತ್ತಿಲ್ಲ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಯಾರ್ಯಾರು? ಅಫ್ಕೋರ್ಸ್ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ, ಮುನಿಯಪ್ಪನವ್ರು ಇನ್ನೊಂದು ಕಡೆ, ತಿಮ್ಮಾಪುರ ಅವರು ಇನ್ನೊಂದು ಕಡೆ, ಇವರೆಲ್ಲರೂ ಕೂಡ ಹಿರಿಯ ಸಚಿವರಿದ್ದಾರೆ. ಹಾಗಾಗಿ ಹಿರಿಯ ನಾಯಕರಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಇತ್ತೀಚೆಗೆಲ್ಲ ಏನೇನೋ ಮೀಟಿಂಗ್ ಮಾಡ್ತಿದ್ರಪ್ಪ, ಗೊತ್ತಿಲ್ಲ, ನೋಡ್ಬೇಕು ಏನೇನಾಗುತ್ತೆ ಅಂತ. ಹೈಕಮಾಂಡ್ ಕಡೆಯಿಂದ ಬಂದಿದ್ರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಅವ್ರು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. ಈ ಬಗ್ಗೆ ಸಿಎಂ ಹತ್ರ ಚರ್ಚೆ ಮಾಡ್ತಾ ಇದ್ದಾರಂತೆ ಹಿರಿಯ ಸಚಿವರುಗಳು. ನೋಡಬೇಕು, ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಬೇಕಲ್ಲ, ಹೈಕಮಾಂಡ್ನು ಬ್ಯಾಲೆನ್ಸ್ ಮಾಡಬೇಕು, ಇವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇದು ಮುಖ್ಯಮಂತ್ರಿಗಳಿಗಿರುವಂಥ ದೊಡ್ಡ ಚಾಲೆಂಜು. ಇತ್ತೀಚೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಅವರು ಮಾಡಿದ್ರು. ಈಗ ಮುಖ್ಯಮಂತ್ರಿಗಳ ಡೆಸ್ಕ್ಗೆ ಹೋಗಿದೆ. ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಅವರ ವಿರುದ್ಧನೇ ಹಿರಿಯ ನಾಯಕರು, ಹಿರಿಯ ಸಚಿವರು ತಿರುಗಿ ಬಿದ್ದಿದ್ದಾರೆ, ಅಸಮಾಧಾನ ಹೊರ ಹಾಕಿದ್ದಾರೆ. ಚುಪಾಚುಪಿ ಏನೂ ಇಲ್ಲ, ನೇರವಾಗಿ ಹೇಳೇ ಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ದೊಡ್ಡ ಕುತೂಹಲ. ಲೆಟ್ಸ್ ಗೋ ಲೈವ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸಾಮಾನ್ಯ ಅಪರೂಪ ಅಂದ್ರೆ ಯಾರು ಉಸ್ತುವಾರಿ ಇರ್ತಾರೋ ಅವರ ವಿರುದ್ಧ ಸಿಡಿದೇಳೋದು, ಅವರ ವಿರುದ್ಧ ಅಸಮಾಧಾನ ನೇರ ಮುಖಕ್ಕೆ ಕೊಡ್ದಂಗೆ ಹೇಳೋದು, ಇದೆಲ್ಲವೂ ಕೂಡ. ಬಟ್ ಯಾಕೆ ಈ ಹಂತಕ್ಕೆ ಯಾಕೆ ಬಂತು? ಮೊದಲೇ ಯಾಕೆ ರಿಪೇರಿ ಆಗಲಿಲ್ಲ? ಸಾಮಾನ್ಯ ಇದಾಗಬೇಕು ಅಂದರೆ ಅತಿರೇಕಕ್ಕೆ ಹೋದಾಗಲೇ ಆಗೋದು. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಖಂಡಿತ ಹರೀಶ್ ನಾಗರಾಜು, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆಂತರಿಕ ಭಿನ್ನಾಭಿಪ್ರಾಯಗಳು ಒಂದು ಕಡೆಗಾದರೆ, ಮತ್ತೊಂದು ಕಡೆಗೆ ಹಸ್ತಕ್ಷೇಪದ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ, ಒಂದಷ್ಟು ಮುನಿಸುಗಳು ಈಗ ಹಿರಿಯ ಸಚಿವರು ಹೊರಾಗ್ತಾ ಇರೋಂಥದ್ದು ಸಹಜವಾಗಿ. ಹಿಂದೆ ಬೇರೆ ಬೇರೆ ಇಲಾಖೆಗಳಲ್ಲಿ DCM ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋಂಥ ಅಸಮಾಧಾನ ಮುನಿಸನ್ನ CM ಸಿದ್ದರಾಮಯ್ಯ ಅವರ ಮುಂದೆ ಆಪ್ತ ಸಚಿವರನ್ನ ಹೇಳಿಕೊಂಡಿದ್ರು. ಆದರೆ ಈಗ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೇ ಅವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಬೇಸರವನ್ನು ಹಿರಿಯ ಶಾಸಕರು ವ್ಯಕ್ತಪಡಿಸ್ತಾರೆ, ಹಿರಿಯ ಸಚಿವರು ವ್ಯಕ್ತಪಡಿಸ್ತಾರಂಥದ್ದು. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಹಸ್ತಕ್ಷೇಪವನ್ನು ಮಾಡುವಂಥದ್ದಾದ್ರೆ ನಾವು ಯಾಕೆ ಹಿರಿತನವನ್ನು ಮಾಡಬೇಕು ಮತ್ತು ಇಲಾಖೆಗಳನ್ನು
ಜವಾಬ್ದಾರಿಯನ್ನು ನಾವು ನಿಭಾಯಿಸಿಲ್ವಾ, ನಮಗೆ ಅನುಭವ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಹಿರಿಯ ಸಚಿವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಕೇವಲ ಒಂದು ವಿಚಾರವಲ್ಲ, ಅನೇಕ ವಿಚಾರಗಳಲ್ಲಿ ಸುರ್ಜೇವಾಲಾ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥ ಬೇಸರ ಹಿರಿಯ ಕಾಂಗ್ರೆಸ್ನ ನಾಯಕರು ಮತ್ತು ಸಚಿವರನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇತ್ತೀಚೆಗೆ ಇದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟಕ್ಕೂ ಹೋಗುವಂತ ಹಂತಕ್ಕೆ ತಲುಪಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗಮನಕ್ಕೂ ಇದನ್ನ ತರಲಾಗಿದೆ ಅನ್ನುವಂಥ ಮಾತನ್ನ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ನಿಗಮ ಮಂಡಳಿ ವಿಚಾರದಕ್ಕೂ ಕೂಡ ಹೈಕಮಾಂಡ್ ಹಸ್ತಕ್ಷೇಪ ಮಾಡಿರುವಂತ ಅಂದ್ರೆ ಸುರ್ಜೇವಾಲಾ ಇದನ್ನ ಮಧ್ಯಪ್ರವೇಶ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಒಂದಷ್ಟು ಹಿರಿಯ ಸಚಿವರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಒಂದು ಪಕ್ಷ ಸಂಘಟನಾತ್ಮಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಸಹಜವಾಗಿ ಅವರಿಗೆ ಹೈಕಮಾಂಡ್ ಇನ್ಚಾರ್ಜ್ ಕೊಟ್ಟಿರುತ್ತೆ. ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯಾವುದೇ ರೀತಿಯ ಒಂದು ಅಡ್ಡಿ ಇಲ್ಲ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನ ಸರಿಪಡಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅನ್ನುವಂತ ಒಂದಷ್ಟು ಅಭಿಪ್ರಾಯವನ್ನು ಅಷ್ಟೊಂದು ಈಸಿ ಅಲ್ವಲ್ಲ. ರಾಜ್ಯ ಉಸ್ತುವಾರಿ ಅಂದಾಗ ರಾಜ್ಯದ ಮೇಲೆ ತುಂಬಾ ಹಿಡಿತಾ ಇರುತ್ತೆ ಉಸ್ತುವಾರಿಗಳಿಗೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಸಿದ್ದರಾಮಯ್ಯನವರು ಇದನ್ನ? ಖಂಡಿತ ಇದೊಂದು ರೀತಿ ಸವಾಲಿನ ಪ್ರಶ್ನೆ. ಅದರಲ್ಲೂ ಕೂಡ ರಾಜ್ಯದ ವಿಚಾರಕ್ಕೆ ಬಂದಾಗ ಅಥವಾ ಸಚಿವ ಸಂಪುಟದ ವಿಚಾರಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ. ಹಿರಿಯ ಸಚಿವರ ಅಭಿಪ್ರಾಯವನ್ನ ತೆಗೆದುಕೊಳ್ಳುವಂಥದ್ದು, ಆ ಅಭಿಪ್ರಾಯವನ್ನ ಹೈಕಮಾಂಡ್ ಈಗ ರಾಜ್ಯದವರೇ ಆದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ತರ್ತಾರೆ. ಇದನ್ನ ಸರಿಪಡಿಸದೆ ಹೋದ್ರೆ ಸಂಕಷ್ಟ ಆಗ್ಬಹುದು ಅನ್ನುವಂಥದ್ದು. ಇಲ್ಲಿ ಪ್ರತಿಯೊಂದು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದಾವೆ ಅಂತಹ ಅಭಿಪ್ರಾಯಗಳನ್ನ ನೇರವಾಗಿ ಹೈಕಮಾಂಡ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ಇದನ್ನ ಯಾವ ರೀತಿ ಸರಿಪಡಿಸುತ್ತೆ ಅನ್ನೋದು, ಯಾಕೆಂತ ಹೇಳಿದ್ರೆ ರಾಜ್ಯ ಉಸ್ತುವಾರಿಗಳನ್ನ ಕೂಡ ಈ ಕ್ಷಣದವರೆಗೂ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅತ್ಯಂತ ಆಕ್ಟಿವ್ ಆಗಿ ಮತ್ತೆ ಪ್ರತಿಯೊಂದು ಹಂತದಲ್ಲೂ ತಾವು ಮುಂದೆ ನಿಂತು ಕೆಲಸ ಮಾಡಿದಂತ ಸುರ್ಜೇವಾಲಾ ಅವರನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.